ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣ ದೇವರನ್ನು ತದೇಕಾಗ್ರ ಮನದಿಂದ ಚಿಂತಿಸುತ್ತಾ ಜ್ಞಾನಾನಂದ ಸ್ವರೂಪಭೂತರಾದ ಶ್ರೀಕರನಾರಾಯಣ ದೇವರನ್ನು ನನ್ನ ಹೃದಯ ಕಮಲದಲ್ಲಿ ಚಿಂತಿಸುತ್ತಾ ಭ್ರೂಮಧ್ಯದಲ್ಲೂ ಕೂಡ ಶ್ರೀಕರನಾರಾಯಣ ದೇವರನ್ನೇ ಚಿಂತಿಸುತ್ತಾ ನೇರವಾಗಿ ಕುಳಿತು ತದೇಕಾಗ್ರ ಮನದಿಂದ ಶ್ರೀಕರನಾರಾಯಣ ದೇವರ ಪಾದಕಮಲಗಳನ್ನೇ ನೋಡುತ್ತಾ ಅವರ ಧ್ಯಾನದಲ್ಲಿ ನಿರತನಾಗ್ತಾ ಇದ್ದೇನೆ. ಇವತ್ತಿನ ದಿವಸ ನನ್ನ ಅದ್ಭುತವಾದ ಪವಿತ್ರ ಪರ್ವಕಾಲ ಆಗಿದೆ. ಅನಾದಿ ಅನಂತ ಕಾಲದ ತನಕ ಜೀವಸ್ವರೂಪದ ಒಳಗಡೆ ಕುಳಿತು ಯಾವ ಲಕ್ಷ್ಮೀ ನರಸಿಂಹನು ನನ್ನನ್ನು ಉದ್ಧಾರ ಮಾಡ್ತಾ ಇದ್ದಾನೋ ಅವನ ಸ್ಮರಣೆಯನ್ನು ಮಾಡುವ, ಅವನ ಚರಿತ್ರೆಯನ್ನು ಚಿಂತಿಸುವ ಪರ್ವಕಾಲ ಈ ಜೀವಮಾನದಲ್ಲಿ ಅಂತೂ ಕೂಡ ಬಂದಿದೆ. ಈ ಅವಕಾಶ ನನಗೆ ಸಿಕ್ಕಿರುವುದು ಕೇವಲ ಶ್ರೀಕರನಾರಾಯಣ ದೇವರ ಅನುಗ್ರಹದಿಂದ ಮಾತ್ರ, ಬೇರೇನೂ ಕಾರಣ ಇಲ್ಲ. ಆ ನರಸಿಂಹ ರೂಪವನ್ನು, ಆ ನರಸಿಂಹ ದೇವರನ್ನು ಚಿಂತಿಸುವುದರಿಂದ ನಾನು ಈ ಜೀವನವನ್ನೇ ಅತ್ಯಂತ ಪವಿತ್ರವನ್ನಾಗಿ ಮಾಡಿಕೊಳ್ತೇನೆ. ಹಿಂದೆ ಅದೆಷ್ಟೋ ಜನ್ಮಗಳನ್ನು ಅನುಭವಿಸಿದ್ದೇನೆ, ಮುಂದೆ ಅದೆಷ್ಟೋ ಜನ್ಮಗಳನ್ನು ಅನುಭವಿಸುವವನಿದ್ದೇನೆ. ಆ ಎಲ್ಲ ಜನ್ಮಗಳ ಸಾರಾಮೃತ ಈ ಪರ್ವಕಾಲದಲ್ಲಿ ನನಗೆ ಈಗ ಪ್ರಾಪ್ತವಾಗಿದೆ. ಈ ನರಸಿಂಹದೇವರ ಚಿಂತನೆಯಿಂದ ನನ್ನ ಹಿಂದಿನ ಮುಂದಿನ ಎಲ್ಲ ಜನ್ಮಗಳು ಕೂಡ ಪವಿತ್ರವಾಗಿ ಹೋಗುತ್ತವೆ. ಆ ನರಸಿಂಹದೇವರ ಕೃಪಾ ಕಟಾಕ್ಷಕ್ಕೆ ನಾನು ಪಾತ್ರನಾಗುವುದರಿಂದ ನನಗೆ ಯಾವ ವಿಘ್ನಗಳು ಕೂಡ ಬರೋದಿಲ್ಲ, ಯಾವ ದೋಷಗಳು ಕೂಡ ನನ್ನಲ್ಲಿ ಉಳಿಯೋದಿಲ್ಲ. ನರಸಿಂಹದೇವರ ಅನುಗ್ರಹವನ್ನು ಪಡೆದುಕೊಳ್ಳುವ ಸದುದ್ದೇಶದಿಂದ ಭಾಗವತ ಗ್ರಂಥದ ಸಪ್ತಮ ಸ್ಕಂದದಲ್ಲಿ ಯಾವ ನರಸಿಂಹದೇವರ ಚರಿತ್ರೆಯನ್ನು ಸಾಕ್ಷಾತ್ ನರಸಿಂಹದೇವರು ವೇದವ್ಯಾಸ ರೂಪದಿಂದ ಉಲ್ಲೇಖ ಮಾಡಿದ್ದಾರೋ ಅದನ್ನು ಯಥಾಶಕ್ತಿ ಯಥಾಮತಿ ಚಿಂತಿಸುವ, ಧ್ಯಾನಿಸುವ, ಅದನ್ನು ಅನುಸಂಧಾನ ಮಾಡಿಕೊಳ್ಳುವ ಮಹಾ ಸೌಭಾಗ್ಯವನ್ನು ಪಡೆದುಕೊಳ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನರಸಿಂಹದೇವರೇ ನೀವೇ ನನಗೆ ತಾಯಿ, ನರಸಿಂಹದೇವರೇ ನೀವೇ ನನಗೆ ತಂದೆ, ನರಸಿಂಹದೇವರೇ ನೀವೇ ನನ್ನ ಗೆಳೆಯ, ನರಸಿಂಹದೇವರೇ ನೀವೇ ನನ್ನ ಬಂಧುಗಳು, ಲಕ್ಷ್ಮೀ ನರಸಿಂಹದೇವರೇ ನೀವು ನನ್ನ ಹೃದಯದಲ್ಲಿ ಸದಾ ಕುಳಿತಿರುವಿರಿ. ಆದ್ದರಿಂದ ಅಣ್ಣ ತಮ್ಮಂದಿರಂತೆ ನೀವು ನನ್ನನ್ನು ಪ್ರೀತಿ ವಾತ್ಸಲ್ಯದಿಂದ ರಕ್ಷಣೆ ಮಾಡ್ತಾ ಇರುವಿರಿ. ನನ್ನ ಹಣ, ನನ್ನ ಸಂಪತ್ತು ಎಲ್ಲವೂ ಕೂಡ ನೀವೇ. ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ನಾನು ಮತ್ತೊಬ್ಬರನ್ನು ಅಪೇಕ್ಷೆ ಪಡುವುದೇ ಇಲ್ಲ. ಮಾತಾ ನರಸಿಂಹಶ್ಚ ಪಿತಾ ನರಸಿಂಹೋ ಭ್ರಾತಾ ನರಸಿಂಹಶ್ಚ ಸಖಾ ನರಸಿಂಹ ವಿದ್ಯಾ ನರಸಿಂಹೋ ದ್ರವಿಣಂ ನರಸಿಂಹ ಸ್ವಾಮೀ ನರಸಿಂಹ ಸಕಲಂ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹೋ ಯತೋ ಯತೋ ಯಾಮಿ ತತೋ ನರಸಿಂಹ ನೃಸಿಂಹದೇವಾದ ಪರಂ ನ ಕಿಂಚಿತ್ ತಸ್ಮಾತ್ ನೃಸಿಂಹಂ ಶರಣಂ ಪ್ರಪದ್ಯೆ. ಭರ್ಜನಂ ಭವಬೀಜಾನಾಂ ಸರ್ಜನಂ ಸರ್ವಸಂಪದಾಂ ತ್ರಾಸನಂ ಯಮಧೂತಾನಾಂ ದೃಹರೇರ್ನಾಮಘರ್ಜನಂ. ಶ್ರೀ ನೃಸಿಂಹ ಶ್ರೀ ನೃಸಿಂಹ ಶ್ರೀ ನೃಸಿಂಹ. ನರಸಿಂಹದೇವರೇ ನೀವೇ ನನ್ನ ಗೆಳೆಯ, ನೀವೇ ನನ್ನ ರಕ್ಷಕರು. ಇಂತಹ ನರಸಿಂಹದೇವರ ಪಾದಕಮಲಗಳಲ್ಲಿ ಕೈ ಮುಗಿದು ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಚಿಂತನೆಯನ್ನು ನಡೆಸುವಾಗ ಏನಾದರೂ ವ್ಯತ್ಯಾಸವಾದರೆ ಅದನ್ನು ತಾವೇ ರಕ್ಷಿಸಬೇಕು, ತಾವೇ ಅದನ್ನು ಮನ್ನಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ನರಸಿಂಹದೇವರ ಚರಿತ್ರೆಯ ಚಿಂತನೆಯಲ್ಲಿ ಈ ನನ್ನ ಮನಸ್ಸನ್ನು, ಈ ಎಲ್ಲ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ವಿನಿಯೋಗಿಸುತ್ತಿದ್ದೇನೆ. ವರಾಹರೂಪಿಯಾದ ಭಗವಂತ ಹಿರಣ್ಯಾಕ್ಷನನ್ನು ಕೋರೆದಾಡಿಯಿಂದ ಸೀಳಿ ಕೊಂದು ಹಾಕಿದ. ಬಹಳ ಶೋಚನೀಯವಾಗಿ ಹಿರಣ್ಯಾಕ್ಷ ಸತ್ತು ಬಿದ್ದ. ಇಂಥ ಮರಣವನ್ನು ಅವನ ಅನುಯಾಯಿಗಳು ಕಲ್ಪನೆ ಮಾಡಿಕೊಂಡಿರಲಿಲ್ಲ. ಅವನಿಗೆ ಮರಣವೇ ಇಲ್ಲ ಅಂತ ನಂಬಿ ಆ ದೈತ್ಯರೆಲ್ಲರೂ ಕೂಡ ಅವನ ಕಾಲು ಹಿಡ್ಕೊಂಡು ಅವನೇ ಸರ್ವೋತ್ತಮ ಅಂತ ನಂಬಿಕೊಂಡು ಬದುಕ್ತಾ ಇದ್ದರು. ಯಾವಾಗ ವರಾಹದೇವರು ಬಂದು ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ರು ಅವನೆಲ್ಲ ಭಂಟರಿಗೆ ದಿಗಿಲು ಬಡಿದಂತಾಯಿತು.
ಸಾಮ್ರಾಜ್ಯ ಎಲ್ಲವೂ ಕೂಡ ನಮ್ಮದೇ ಎನ್ನುವಂತಹ ಯಾವ ಆಸುರಿ ಶ್ರದ್ಧೆ ಬೇರೂರಿತ್ತು ಅದು ಈಗ ಬುಡ ಸಹಿತ ಕಿತ್ತು ನಾಶವಾಗಿದೆ. ಹಿರಣ್ಯಕಶಿಪುವಿಗೆ ಈ ಎಲ್ಲ ವಿಚಾರವೂ ಕೂಡ ತಿಳಿತು. ಅವನ ಭಟರು ಅದನ್ನು ವಿವರವಾಗಿ ವರ್ಣಿಸಿ ಹಿರಣ್ಯಕಶಿಪುವಿನ ಬಳಿ ತನ್ನ ತಮ್ಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ತನ್ನ ತಮ್ಮನನ್ನು ಭಗವಂತ ಕೊಂದಿರುವ ವಿಚಾರವನ್ನು ಎಳೆಯಾಗಿ ತಿಳಿದ ಆ ಹಿರಣ್ಯಕಶಿಪುವಿಗೆ ಒಂದು ಕಡೆ ದುಃಖ, ಅಯ್ಯೋ ನನ್ನ ತಮ್ಮ ಸತ್ತು ಹೋದ ಅಂತ. ಮತ್ತೊಂದು ಕಡೆ ರೋಷ, ದೇವರ ಮೇಲೆ ಸಿಟ್ಟು ಉಮ್ಮಳಿಸಿದೆ. ಹಲ್ಲುಗಳನ್ನು ಕಟ್ಟ ಅಂತ ಕಡಿತಾನೆ, ಕಣ್ಣುಗಳನ್ನು ಗರ ಅಂತ ತಿರುಗಿಸ್ತಾನೆ. ಕಣ್ಣುಗಳ ಮಧ್ಯದಿಂದ ಕೋಪಾಗ್ನಿ ಬುಸುಗುಟ್ತಾ ಬರ್ತಾ ಇದೆ. ಬ್ರಹ್ಮಾದಿ ಲೋಕಗಳೇ ನಗಡಗಿ ಹೋಗ್ತಾ ಇವೆ. ಎಲ್ಲ ಲೋಕವನ್ನು ನಾನೀಗ ಸುಟ್ಟು ಹಾಕಿಬಿಡ್ತೀನಿ ಅಂತ ಇಡೀ ಸಮಸ್ತ ಜಗತ್ತನ್ನು ನೋಡ್ತಾ ಇದ್ದಾನೆ. ಆಗ ಸಭೆಯಲ್ಲಿ ನಿಂತು ಹಿರಣ್ಯಕಶ್ಯಪು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಎಲೈ ದ್ವಿಮೂರ್ಧ, ಎಲೈ ತ್ರ್ಯಕ್ಷ, ಶಂಭರ, ಶ್ರುತಬಾಹು, ನಮುಚಿ, ಪಾಕ, ಇಲ್ವಲ, ವಿಪ್ರಚಿತ್ತಿ, ಪುಲೋಮ, ಶಕುನ, ಎಲ್ಲ ದಾನವರೇ ಎದ್ದು ನಿಂತು ಕೇಳಿ ನನ್ನ ಮಾತನ್ನು. ನಾನು ಹೇಳಿದಂತೆ ಎಲ್ಲರೂ ಕೂಡ ತಪ್ಪದೆ ನಡೆದುಕೊಳ್ಬೇಕು. ಮುಂದೆ ಆ ಹರಿ, ಆ ಶ್ರೀಮನ್ನಾರಾಯಣನನ್ನು ಕೊಲ್ಲುವುದೇ ಇನ್ನು ಮುಂದೆ ನಮ್ಮ ಏಕೈಕ ಉದ್ದೇಶ. ನನ್ನ ನೆಚ್ಚಿನ, ನನ್ನ ಹೃದಯದ ತಮ್ಮ ಹಿರಣ್ಯಾಕ್ಷ, ಅವನನ್ನು ಅವನು ಕೊಂದು ಹಾಕಿದ್ದಾನೆ. ಎಲ್ಲ ದೇವತೆಗಳು ಆ ದೇವರನ್ನು ಪುಸಲಾಯಿಸಿ ಹೊಗಳಿ ಎಲ್ಲ ಸಜ್ಜನರನ್ನು ಕಾಲನ್ನು ಹಿಡ್ಕೊಂಡು ಹೊಗಳುವವರಿಗೆ ಭಾರೀ ಪಕ್ಷಪಾತ ಮಾಡುವ ಆ ಶ್ರೀಹರಿ ಮಾಯಾವೇಷದಿಂದ ಬಂದು ಆ ದೇವತೆಗಳನ್ನೆಲ್ಲ ಅವರಿಂದೆಲ್ಲ ಜಯಕಾರವನ್ನು ಹಾಕಿಸಿಕೊಂಡು ನನ್ನ ತಮ್ಮನನ್ನು ಅನ್ಯಾಯದಿಂದ ಕೊಂದು ಹಾಕಿದ್ದಾನೆ. ಆ ಶ್ರೀಹರಿಯ ತಲೆಯನ್ನು ಇದೇ ಶೂಲದಿಂದ ನಾನು ತುಂಡರಿಸ್ತೀನಿ. ಅವನ ರಕ್ತದಿಂದ ನನ್ನ ತಮ್ಮನಿಗೆ ತರ್ಪಣವನ್ನು ಕೊಡ್ತೀನಿ. ಆಗ ಮಾತ್ರ ನನಗೆ ನೆಮ್ಮದಿ. ಇದು ನನ್ನ ಜೀವನದ ಗುರಿ. ಕೂಡಲೇ ನೀವು ಭೂಲೋಕವನ್ನೆಲ್ಲ ಆಕ್ರಮಣ ಮಾಡಿ, ಇನ್ನು ಕೆಲವರು ಸ್ವರ್ಗಲೋಕವನ್ನು ಆಕ್ರಮಣ ಮಾಡಿ, ಇನ್ನು ಕೆಲವರು ಅಧೋಲೋಕವನ್ನು ಆಕ್ರಮಣ ಮಾಡಿ, ಎಲ್ಲಿ ಆ ದೇವರನ್ನು ಕುರಿತು ಯಜ್ಞ, ಅಧ್ಯಯನ, ತಪಸ್ಸು, ವ್ರತ, ದಾನ ನಡೆಯುತ್ತೋ ಅವೆಲ್ಲವನ್ನು ಸಂಪೂರ್ಣ ಧ್ವಂಸ ಮಾಡಿ ನಾಶ ಮಾಡಿ, ಅದನ್ನು ಮಾಡ್ತಾ ಕುಳಿತಿರುವಂತಹ ಎಲ್ಲ ಸಜ್ಜನರನ್ನು ತುಳಿದು ಕೊಂದು ಹಾಕಿ. ವಿಷ್ಣುವಿನ ಆಶೆ ಅಂದರೆ ಇವರಲ್ವಾ? ಧರ್ಮವನ್ನೇ ನಾಶ ಮಾಡಿದ ಮೇಲೆ ಆ ವಿಷ್ಣುವಿಗೆ ಎಲ್ಲಿ ತಾನೇ ಸ್ಥಾನ ಸಿಗಲಿಕ್ಕೆ ಸಾಧ್ಯ? ಗೋವು, ವೇದಘೋಷ, ಗುರುಕುಲ, ನದಿ ಇವೆಲ್ಲ ಅವನಿಗೆ ಭಾರಿ ಇಷ್ಟ ಅಲ್ವಾ? ಅವನ್ನೆಲ್ಲ ಸಂಹಾರ ಮಾಡಿ ಎಲ್ಲವನ್ನು ಕೂಡ ನಾಶ ಮಾಡಿ ಹಾಕಿ ಎಲ್ಲ ಕಡೆ ಹಿರಣ್ಯಕಶಿಪು ಜಯಕಾರವನ್ನು ಹಾಕ್ತಾ, ನೀವು ಈ ಕೆಲಸವನ್ನು ಮಾಡಬೇಕು. ನಾನೇ ದೇವರು, ಅಹಂ ಬ್ರಹ್ಮ, ನಾನೇ ದೇವರು, ನನ್ನನ್ನು ಬಿಟ್ಟು ಇನ್ನೊಬ್ಬ ದೇವರು ಇಲ್ಲ. ನೀವು ಎಲ್ಲಿ ಹೋದರೂ ಕೂಡ ಹಿರಣ್ಯಕಶ್ಯಪುವೇ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಬೇಕು. ಹೀಗೆ ಕಟ್ಟಪ್ಪಣೆಯನ್ನು ಹಿರಣ್ಯಕಶ್ಯಪು ಎಲ್ಲ ದಾನವರನ್ನು ಕುರಿತು ಮಾಡಿದ್ದಾನೆ. ಹಾಗೇ ಆಗಲಿ ಅಂತ ಆ ಹಿರಣ್ಯಕಶ್ಯಪುವಿನ ಭಂಟರು ಶಿರಸ ವಹಿಸಿ ಹೊರಟರು. ಕೂಳಿಗಳು ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ಓಡ್ತಾ ಹೋಗಿ ಎಲ್ಲರನ್ನು ಕೂಡ ನಾಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬ್ರಾಹ್ಮಣರಿಗೆ ಹಿಂಸೆಯನ್ನು ಶುರು ಮಾಡಿದ್ದಾರೆ. ಯಜ್ಞಗಳನ್ನು ಧ್ವಂಸ ಮಾಡಿದ್ದಾರೆ. ಮಲಮೂತ್ರ ವಿಸರ್ಜನೆಯನ್ನು ಅಲ್ಲಿ ಮಾಡಿದ್ದಾರೆ. ವರ್ಣಾಶ್ರಮ ಧರ್ಮಗಳನ್ನು ನಾಶ ಮಾಡಿದ್ದಾರೆ. ಕೇವಲ ಬ್ರಾಹ್ಮಣರು ಅಷ್ಟೇ ಅಲ್ಲ, ಕೃಷಿಕರು, ಒಂದು ವೇಳೆ ವೈಶ್ಯರು ವ್ಯಾಪಾರದಲ್ಲಿ ಇದ್ದರೆ, ಕ್ಷತ್ರಿಯರು ಯುದ್ಧ ಧರ್ಮದಲ್ಲಿ ಇದ್ದರೆ, ಯಾರ್ಯಾರು ಏನೇನು ಸ್ವಧರ್ಮದಲ್ಲಿ ಇದ್ದಾರೋ ಎಲ್ಲರನ್ನೂ ನಾಶ ಮಾಡ್ತಾ ಹೋಗ್ತಿದ್ದಾರೆ. ಅದೆಷ್ಟೋ ಸಾತ್ವಿಕರ ಮನೆಗಳನ್ನೇ ಸುಟ್ಟು ಭಸ್ಮ ಮಾಡಿದ್ದಾರೆ. ಸಜ್ಜನರು, ಸಜ್ಜನಿಕೆ ಎಂಬ ಶಬ್ದ ಇಲ್ಲಿ ಕೇಳಿಸುತ್ತೋ ಅಲ್ಲಿ ಹೋಗಿ ಅವರನ್ನು ನಾಶ ಮಾಡಿ ತಿಂದು ತೇಗ್ತಾರೆ ದೈತ್ಯರು. ಹೀಗೆ ಸಮಗ್ರ ಭೂಮಂಡಲವನ್ನು ಧ್ವಂಸ ಮಾಡಿ ಎಲ್ಲ ಸಜ್ಜನರನ್ನು ನಾಶ ಮಾಡಿ ಸ್ವರ್ಗಕ್ಕೆ ಲಗ್ಗೆ ಇಟ್ಟಿದ್ದಾರೆ ಈ ದಾನವರು. ಆಗ ದೇವತೆಗಳು ತುಂಬ ಭಯಭೀತರಾಗಿ ಸ್ವರ್ಗವನ್ನು ಬಿಟ್ಟು ಅದೃಶ್ಯರಾಗಿದ್ದುಕೊಂಡು ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿರಣ್ಯಕಶಿಪು ಸಾಮಾನ್ಯ ವ್ಯಕ್ತಿಯಲ್ಲ.
ಒಂದು ಕಡೆ ಇವನಲ್ಲಿ ಇಷ್ಟೊಂದು ದುಷ್ಟತನ ಇದ್ದರೆ ಮತ್ತೊಂದು ಕಡೆ ಅಷ್ಟೇ ಸಜ್ಜನಿಕೆ ಕೂಡ ಇದೆ ಇವನಲ್ಲಿ ಜಯ ಅನ್ನುವಂಥ ಒಬ್ಬ ದ್ವಾರಪಾಲಕನ ಆವೇಶ ಇದೆ. ಆದ್ದರಿಂದ ಒಮ್ಮೊಮ್ಮೆ ಹೀಗೆ ಮಾತನಾಡ್ತಾ ಇದ್ದ, ಮತ್ತೊಮ್ಮೆ ಆ ದೇವರನ್ನು ಕೊಂಡಾಡಿಬಿಡ್ತಾ ಇದ್ದ ಇವನು. ಇಂತಹ ಹಿರಣ್ಯಕಶ್ಯಪು ಒಮ್ಮೆ ತನ್ನ ತಾಯಿಯ ಬಳಿ ಹೋಗ್ತಾನೆ. ದಿತಿದೇವಿ ತನ್ನ ಮಗನಾದ ಹಿರಣ್ಯಾಕ್ಷನನ್ನು ಕಳೆದುಕೊಂಡು ಜೋರಾಗಿ ಅಳ್ತಿರ್ತಾಳೆ. ಆಗ ತನ್ನ ತಾಯಿಯಾದ ದಿತಿದೇವಿಯ ಬಳಿ ಹಿರಣ್ಯಕಶ್ಯಪು ಮಾತನಾಡ್ತಾನೆ, ಯಾವ ತಪಸ್ವಿಗಳಿಗೂ ಕೂಡ ಇಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ರೀ. ಅಂಥ ಅದ್ಭುತವಾದ, ಅದು ಎಷ್ಟೋ ಜನ್ಮಗಳ ಸಾಧನೆಯಿಂದ ಮಾತ್ರ ಹೊರಹೊಮ್ಮುವ ಅತ್ಯಂತ ಶ್ರೇಷ್ಠವಾದ ಸುಭಾಷಿತವನ್ನು ಆ ಹಿರಣ್ಯಕಶಿಪು ತನ್ನ ತಾಯಿಯ ಬಳಿ ಹೇಳ್ತಾನೆ. ಅಹೋ ವಯಂ ಧನ್ಯತಮಾಯದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಅಬಲಾವೃಕಾದಿಭಿಃ ಸರಕ್ಷಿತಾ ರಕ್ಷತಿ ಯೋ ಹಿ ಗರ್ಭೆ. ಅಮ್ಮ, ಹುಟ್ಟು ಸಾವು ಯಾವುದು ನಮ್ಮ ಅಧೀನ ಅಲ್ಲ, ಎಲ್ಲವೂ ದೇವರ ಅಧೀನ. ನಾವು ಹೀಗೆ ತಿಳಿದುಕೊಂಡ್ರೆ ನಮಗೆ ದುಃಖವೇ ಬರಲ್ಲ. ತಂದೆ ತಾಯಿಗಳು ನಮ್ಮನ್ನು ಪರಿತ್ಯಾಗ ಮಾಡಿದ್ರೂ ನಮಗೆ ದುಃಖ ಬರಲ್ಲ. ನಮ್ಮ ರಕ್ಷಣೆ ಬಗ್ಗೆ ನಾವು ಚಿಂತೆಯನ್ನು ಯಾವಾಗ ಬಿಡ್ತೀವೋ ಆಗ ನಾವು ಅತ್ಯಂತ ದುರ್ಬಲರಾಗಿದ್ದರೂ ತೋಳಗಳು ಸಿಂಹಗಳು ನಮ್ಮ ಎದುರಿದ್ರೂ ಅವು ನಮ್ಮನ್ನು ತಿನ್ನಲ್ಲ. ಯಾಕೆ ಅಂದರೆ ಗರ್ಭದಲ್ಲಿ ಇದ್ದಾಗ ಯಾರು ನಮ್ಮನ್ನು ರಕ್ಷಣೆ ಮಾಡಿದ್ರು, ಯಾರಿದ್ರೂ ಆವಾಗ ಅವನೇ ಯಾವಾಗಲೂ ಬದುಕಿದ್ದಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ ತಾಯಿ. ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೆ. ಅಷ್ಟೇ ಇಲ್ಲ, ಇನ್ನೂ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ. ಪಥಿಚ್ಯುತಂ ತಿಷ್ಟತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ದೇವರ ರಕ್ಷಣೆ ಇದ್ದರೆ ಬೀದಿಯಲ್ಲಿ ಸಂಪತ್ತು ಬಿದ್ದು ನಾವು ಕಳೆದುಕೊಂಡಿದ್ರೂ ಅದು ನಮಗೆ ಸಿಕ್ಬಿಡುತ್ತೆ, ಯಾರೋ ತೊಗೊಂಡ್ಬಂದು ಕೊಡ್ತಾರೆ. ಒಂದು ವೇಳೆ ದೇವರ ರಕ್ಷಣೆ ಇಲ್ಲ ಅಂದರೆ ಒಳಗಡೆ, ಮನೆಯ ಒಳಗಡೆ, ಕಪಾಟಿನ ಒಳಗಡೆ ಭದ್ರವಾಗಿ ಅದನ್ನು ಇಟ್ಟರೂ ಕೂಡ ಅದು ನಾಶವಾಗಿ ಹೋಗುತ್ತೆ. ನಾವೇ ತಲೆ ಕೆಟ್ಟು ಯಾರಿಗೋ ತೊಗೊಂಡು ಹೋಗಿ ಕೊಟ್ಬಿಡ್ತೀವಿ. ದೇವರ ರಕ್ಷಣೆ ಇರುವವನು ಅನಾಥನಾಗಿ ಕಾಡನ್ನು ಸೇರಿದ್ರೂ ಕೂಡ ಸುಖವಾಗಿ ಬದುಕಿಬಿಡ್ತಾನೆ. ದೇವರ ರಕ್ಷಣೆ ಇಲ್ಲದೇ ಇದ್ದರೆ ಸುಖದ ಸುಪ್ಪತ್ತಿಗೆಯಲ್ಲಿ ಐಷಾರಾಮ್ ಮನೆಯಲ್ಲಿ ಅವನು ಕೂತಿದ್ರೂ ಅವನು ಸತ್ತು ಹೋಗ್ತಾನೆ. ಯಥಾನಲೋ ದಾರುಷು ಭಿನ್ನ ಈಯತೆ ಯಥಾ ನಿಲೋ ದೇಹಗತ ಪೃಥಕ್ ಸ್ಥಿತಃ ಯಥಾ ನಭಸ್ಸರ್ವಗತಂ ನ ಸಜ್ಜತೆ ತಥಾ ಗುಣೈಃ ಸರ್ವಗುಣಾಶಯ ಪರಃ. ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಆ ಬೆಂಕಿ ಕಟ್ಟಿಗೆನಾ? ಅಲ್ಲ ತಾನೆ. ಆದರೆ ಎಲ್ಲರೂ ಕೂಡ ಏನಂತಾರೆ? ಕಟ್ಟಿಗೆ ಬೆಂಕಿಯನ್ನು ಬಿಡ್ತಾರೆ. ಹಾಗೆ ದೇಹದಲ್ಲಿ ಪ್ರಾಣ ಇದೆ, ಅದು ಈ ಪ್ರಾಣವೇ ದೇಹ ಅಲ್ಲ, ಪ್ರಾಣ ಬೇರೆ ದೇಹ ಬೇರೆ. ಹಾಗೆ ಆಕಾಶ ಇದೆ, ಅದು ಎಲ್ಲದಕ್ಕಿಂತ ಭಿನ್ನವಾಗಿದೆ. ಅದರಂತೆ ಈ ದೇಹದಲ್ಲಿರುವ ದೇವರು ನಮ್ಮೆಲ್ಲರಿಗಿಂತ ಭಿನ್ನನಾಗಿದ್ದಾನೆ. ನಾವೇ ದೇವರಲ್ಲ ಅಮ್ಮ. ನಾವು ದೇವರು ನಾವಲ್ಲ ಅಂತ ಅಂದಮೇಲೆ ನಾವು ದುಃಖ ಪಡಬಾರ್ದು, ನಾವು ಅವನ ಅಧೀನ ಅಲ್ವಾ? ಹೀಗೆ ಆ ಹಿರಣ್ಯಕಶ್ಯಪು ಅತ್ಯಂತ ಪ್ರಾಮಾಣಿಕವಾಗಿ ಯಮದೇವರು ಹೇಳಿದ ಮಾತುಗಳನ್ನೆಲ್ಲ ಉಲ್ಲೇಖ ಮಾಡಿ ಸಮಾಧಾನವನ್ನು ಮಾಡ್ತಾನೆ. ಆಗ ದಿತಿದೇವಿಗೆ ಭಾರೀ ಖುಷಿಯಾಗಿಬಿಡುತ್ತೆ. ಎಂಥ ಸಾತ್ವಿಕ ಮಗ ನನಗೆ ಹುಟ್ಟಿದಾನೆ ಅಂತ ಭಾರೀ ಖುಷಿ ಪಡ್ತಾಳೆ. ಪರಮಾತ್ಮನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಇಟ್ಟು ಧ್ಯಾನಾಸಕ್ತಳಾಗಿ ಅವಳು ದುಃಖವನ್ನು ಮರಿತಾಳೆ. ಅಮ್ಮನಿಗೆ ಹೀಗೆ ಉಪದೇಶವನ್ನು ಮಾಡಿರುವಂತಹ ಆ ಹಿರಣ್ಯಕಶ್ಯಪು ಒಂದು ಕ್ಷಣ ಅಷ್ಟೇ. ಆಗ ಜಯ ಆವಿರ್ಭೂತನಾಗಿದ್ದ. ಅವನಲ್ಲಿರುವಂತಹ ಜಯ ಅನ್ನುವಂತಹ ದ್ವಾರಪಾಲಕನ ಮಾತುಗಳಿತ್ತು. ಅವನೀಗ ಮಲಗ್ದ. ಹಿರಣ್ಯಕಶ್ಯಪು ಎದ್ದ. ಆ ದುಷ್ಟಜೀವಿ ಎದ್ದಾಕ್ಷಣ ಹಿರಣ್ಯಕಶ್ಯಪುವಿಗೆ ಮತ್ತೆ ಆಕ್ರೋಶ ಬಂತು. ಹೇ, ಎಲ್ಲವನ್ನು ಕೊಲ್ಲಿರಿ, ದೇವರೇ ಇಲ್ಲ, ನಾನೇ ದೇವರು. ಮತ್ತೆ ಶುರು ಮಾಡಿಕೊಂಡ.
ನಾನೇ ಬ್ರಹ್ಮ ಆಗಬೇಕು. ಅದಕ್ಕಾಗಿ ನಾನೀಗ ಘೋರ ತಪಸ್ಸನ್ನು ಆಚರಣೆ ಮಾಡ್ತೇನೆ. ಆ ಬ್ರಹ್ಮ ಪದವಿ ನನಗೆ ಸಿಕ್ಕಿಬಿಟ್ರೆ ನನ್ನನ್ನು ಹಿಡಿಯೋರು ಯಾರು? ಆದ್ದರಿಂದ ಬ್ರಹ್ಮ ಪದವಿಯನ್ನು ನಾನೀಗ ಪಡೆದುಕೊಳ್ಬೇಕು. ಅದಕ್ಕೋಸ್ಕರ ನಾನೀಗ ತಪಸ್ಸನ್ನು ಆಚರಣೆ ಮಾಡಬೇಕು. ಎಲ್ಲ ದೇವತೆಗಳ ಪ್ರಾಣವನ್ನು ಹಿಂಡು ಬಿಡಬೇಕು. ಎಲ್ಲ ದೇವತೆಗಳನ್ನು ಸರ್ವ ಸಂಹಾರ ಮಾಡಿಬಿಡ್ತೇನೆ. ಅದಕ್ಕೋಸ್ಕರ ನಾನೀಗ ಬ್ರಹ್ಮ ಆಗ್ತೀನಿ ಅಂತ ಮಹಾ ದುರಾಲೋಚನೆಯಿಂದ ಪ್ರವೃತ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಿರಣ್ಯಕಶಿಪು. ಹೀಗೆ ಆಲೋಚನೆಯನ್ನು ಮಾಡಿದ ಹಿರಣ್ಯಕಶಿಪು ತಪಸ್ಸಿಗೋಸ್ಕರ ಹೊರಟ. ಮಂದರ ಪರ್ವತದ ತಪ್ಪಲು ಪ್ರದೇಶಕ್ಕೆ ಹೊರಟ. ಅಲ್ಲಿ ಕಾಲಿನ ಹೆಬ್ಬೆರಳ ಮೇಲೆ ನಿಂತ. 2 ತೋಳುಗಳನ್ನು ಮೇಲೆ ಎತ್ತಿ ಆಕಾಶವನ್ನೇ ನೋಡ್ತಾ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. 10,500 ವರ್ಷಗಳ ಕಾಲ ಅಖಂಡವಾದ ತಪಸ್ಸನ್ನು ಆಚರಣೆ ಮಾಡ್ತಾನೆ ಅಂತ ಮಹಾಭಾರತ ವರ್ಣನೆ ಮಾಡುತ್ತೆ. ಅವನ ತಪಸ್ಸಿನ ಪ್ರಭಾವದಿಂದ ಇಡೀ ಲೋಕವೇ ಬೆಂಕಿಯಿಂದ ತತ್ತರಿಸಿ ಹೋಗುತ್ತೆ. ನದಿ ಸಮುದ್ರಗಳೆಲ್ಲವೂ ಕೂಡ ಕ್ಷೋಭೆಗೊಳ್ಳುತ್ತವೆ. ಭೂಮಿ ನಡುಗಿ ಹೋಗುತ್ತೆ. ಗ್ರಹ ತಾರೆಗಳೆಲ್ಲ ಕಳಚಿ ಕೆಳಗೆ ಬೀಳುತ್ತವೆ. ಎಲ್ಲೆಡೆಯೂ ಕೂಡ ಬೆಂಕಿ ಹತ್ಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಅವನ ತಪೋಜ್ವಾಲೆಯಿಂದ ದೇವತೆಗಳು ಕೂಡ ಬೆಂದು ಹೋಗ್ತಾರೆ. ಹೀಗೆ ಒಂದು ವೇಳೆ ಇವನ ತಪಸ್ಸಿಗೆ ನಾವು ಅವಕಾಶವನ್ನು ಹೀಗೆ ಮಾಡಿಕೊಟ್ರೆ ಎಲ್ಲ ಜಗತ್ತನ್ನು ಇವನು ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಅಂತ ಎಲ್ಲರೂ ಕೂಡ ಹೋಗಿ ಚತುರ್ಮುಖ ಬ್ರಹ್ಮದೇವರನ್ನು ಮೊರೆ ಹೊಂದಿದ್ದಾರೆ. ಆಗ ಚತುರ್ಮುಖ ಬ್ರಹ್ಮದೇವರು ಭೃಗು, ದಕ್ಷ ಮೊದಲಾದವರ ಜೊತೆಯಲ್ಲಿ ಹಿರಣ್ಯಕಶಿಪು ಇರುವ ಆಶ್ರಮಕ್ಕೆ ಹಂಸಾರೂಢರಾಗಿ ಆಗಮಿಸಿದ್ರು. ತಂ ದದರ್ಶ ಪ್ರತಿಚ್ಛನ್ನಂ ವಲ್ಮೀಕ ತೃಣಕೀಚಕೈ ಪಿಪೀಲಿಕಾಭಿರಾಕೀರ್ಣಮೇಸ್ತ್ವಂ ಮಾಂಸ ಶೋಣಿತಂ. ಹಿರಣ್ಯಕಶಿಪುನೇ ಇಲ್ಲ ಅಲ್ಲಿ. ಅವನ ದೇಹದಲ್ಲಿ ಮೇಧಸ್ಸು, ಚರ್ಮ, ಮಾಂಸ, ರಕ್ತ ಯಾವುದೂ ಇರಲಿಲ್ಲ. ಎಲ್ಲವನ್ನು ಕೂಡ ಇರುವೆಗಳು ತಿಂದು ಹಾಕಿವೆ. ಎಲ್ಲ ಬರೀ ಹುತ್ತ ಇದೆ ಅಷ್ಟೆ. ಆ ಹುತ್ತದ ಮೇಲೆ ಬಿದಿರು ಮೊದಲಾದ ಗಿಡಗಳೆಲ್ಲ ಬೆಳೆದು ನಿಂತುಬಿಟ್ಟಿವೆ. ಆದರೆ ಒಳಗಡೆ ಕೂತಿರುವ ಜೀವ ಮಹಾಹಠದಿಂದ ತಪಸ್ಸನ್ನು ಮಾಡ್ತಾನೇ ಇದೆ. ಬ್ರಹ್ಮದೇವರಿಗೆ ಗೊತ್ತಾಯಿತು, ಇಲ್ಲಿದ್ದಾನೆ ಇವನು ಅಂತ. ಆ ಮಹಾಪ್ರಯತ್ನವನ್ನು, ನನ್ನ ಪದವಿ ಇವನು ಬೇಕು ಅಂತ ಮಹಾಮೂರ್ಖತನದಿಂದ ಇವನು ತಪಸ್ಸನ್ನು ಆಚರಣೆ ಮಾಡ್ತಾನೆ ಅಂತ ನಗುತ್ತಾ ಮಾತನಾಡ್ತಾರೆ. ಅವರು ಕಮಂಡಲಿರುವಂತಹ ನೀರನ್ನು ಸಿಂಪಡಿಸಿದಾಗ ಅವನಿಗೆ ಪುನಃ ದೇಹವೆಲ್ಲವೂ ಕೂಡ ಚಿಗುರುತ್ತೆ. ಆಗ ಬ್ರಹ್ಮದೇವರು ಮಾತನಾಡ್ತಾರೆ, ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ಧೋಸಿ ಕಾಶ್ಯಪ ವರದೋಹ ಮನುಪ್ರಾಪ್ತೋ ವ್ರಿಯತಾಮೀಪ್ಸಿತೋ ವರಹ. ಹೇಳಪ್ಪ, ಎದ್ದೇಳು, ನಿನಗೆ ಶುಭವಾಗಲಿ. ತಪಸ್ಸಿನಿಂದ ಉತ್ತಮ ಸಿದ್ಧಿಯನ್ನು ನೀನು ಪಡೆದುಕೊಂಡಿದ್ದಿ. ನೀನು ಏನು ವರವನ್ನು ಬೇಕೋ ನಾನು ಕೊಡಲಿಕ್ಕೆ ಸತ್ಯಲೋಕದಿಂದ ಆಗಮಿಸಿದ್ದೀನಿ. ನಿನ್ನ ಮನೋಬಲ, ಅದ್ಭುತ ಶಕ್ತಿ ನೋಡಿ ಇಡೀ ಜಗತ್ತೇ ಆಶ್ಚರ್ಯವನ್ನು ಹೊಂದಿದೆ. ಇರುವೆಗಳೆಲ್ಲವೂ ಕೂಡ ನಿನ್ನ ಶರೀರವನ್ನು ಪೂರ್ಣವಾಗಿ ತಿಂದು ಹಾಕಿದೆ. ಕೇವಲ ಎಲುಬುಗಳೂ ಕೂಡ ಪುಡಿ ಪುಡಿಯಾಗಿವೆ. ಆದರೂ ನೀನು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಿ. ಇಂಥ ಘೋರ ತಪಸ್ಸನ್ನು ಇದುವರೆಗೂ ಯಾರೂ ಆಚರಿಸಿಲ್ಲ, ಮುಂದೂ ಕೂಡ ಆಚರಿಸಲಿಕ್ಕೆ ಸಾಧ್ಯ ಇಲ್ಲ. ಇದೋ ನನ್ನ ಕಮಂಡಲುವಿನ ಜಲದಿಂದ ನಿನಗೆ ಪ್ರೋಕ್ಷಣೆ ಮಾಡಿದ್ದೇನೆ. ನೀನು ವಜ್ರಕಾಯನಾಗಿದೆ, ದೃಢಕಾಯನಾಗಿದೆ. ಓಜಸ್ಸು, ತೇಜಸ್ಸು, ಭ್ರಾಜಸ್ಸು, ಹರಸ್ಸು ಎಲ್ಲವೂ ಕೂಡ ನಿನಗೆ ಪ್ರಾಪ್ತವಾಗಿದೆ. ಚಿನ್ನದಂತೆ ಹೊಳೆಯುತ್ತಾ ನೀನು ಮೇಲೆದ್ದು ಬರ್ತಿ ಅಂತ ಬ್ರಹ್ಮದೇವರ ಅನುಗ್ರಹವನ್ನು ಮಾಡಿದ್ದಾರೆ. ಆಗ ಹಿರಣ್ಯಕಶ್ಯಪು ಬ್ರಹ್ಮದೇವರ ಮಾತಿನಂತೆ ಅತ್ಯಂತ ಬಂಗಾರದ ದೇಹದಂತೆ ಹೊಳಿತಾ ಮೇಲೆ ಎದ್ದು ಬಂದಿದ್ದಾನೆ. ಹಂಸವಾಹನರಾದ ಬ್ರಹ್ಮದೇವರನ್ನು ಕಣ್ತುಂಬ ಕಂಡು ಸಂತೋಷವನ್ನು ಹೊಂದಿದ್ದಾನೆ. ಶಿರಭಾಗಿ ತಲೆಯನ್ನು ಇಟ್ಟು ನಮಸ್ಕಾರವನ್ನು ಮಾಡಿದ್ದಾನೆ. ಭಕ್ತಿಯಿಂದ ಸ್ತೋತ್ರವನ್ನು ಮಾಡಿದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಯಾವಾಗ ಎದುರಿನಲ್ಲಿ ಬಂದು ಪ್ರತ್ಯಕ್ಷರಾದರೂ ಆಗ ಅವನು ಭಾವುಕ ಆಗಿಬಿಟ್ಟ. ಏನೇ ಆಗಲಿ ಸ್ವಲ್ಪ ಒಳ್ಳೆ ಜೀವನು ಇರೋದರಿಂದ ನನಗೆ ಬ್ರಹ್ಮ ಪದವಿ ಬೇಕು ಅಂತ ಕೇಳಲಿಕ್ಕಾಗಲಿಲ್ಲ. ಮಾತು ತೊದಲುತ್ತೆ. ಅದರ ಬದಲು ಅವಧ್ಯತ್ವ ವರವನ್ನು ಕೇಳ್ತಾನೆ. ಯದಿ ದಾಸ್ಯಸಿ ಅಭಿಮತಾನ್ ವರಾನ್ ಮೇ ವರದೋತ್ತಮ ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ. ಪ್ರಭೋ, ನೀನು ಏನಾದರೂ ವರವನ್ನು ನೀಡುವುದಿದ್ದರೆ ನೀನು ಇದುವರೆಗೂ ಎಷ್ಟು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದೆ, ಅದು ಯಾವುದರಿಂದಲೂ ಕೂಡ ನನಗೆ ಮರಣ ಬರಬಾರದು. ಅಷ್ಟೇ ಇಲ್ಲ, ನಾಂತರ ಬಹಿರ್ದ್ಯವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈ ನ ಭೂಮೋ ನಾಂಬರೇ ಮೃತ್ಯುರ್ನನೈರೈ ನ ಮೃಗೈರಪಿ. ನನಗೆ ಮನೆಯ ಒಳಗೆ ಮನೆಯ ಹೊರಗೆ ಮರಣ ಬರಬಾರ್ದು. ಮೇಲೆ ಮರಣ ಬರಬಾರ್ದು, ಕೆಳಗೆ ಮರಣ ಬರಬಾರ್ದು. ಹಗಲಿನಲ್ಲಿ ಮರಣ ಬರಬಾರ್ದು, ರಾತ್ರಿಯಲ್ಲೇ ಮರಣ ಬರಬಾರ್ದು. ಆಯುಧಗಳಿಂದ ನಾನು ಸಾಯಬಾರ್ದು. ನೆಲದಲ್ಲಿ ನಾನು ಸಾಯಬಾರ್ದು, ಅಂತರಿಕ್ಷದಲ್ಲಿ ಸಾಯಬಾರ್ದು.
ಮಾನವರಿಂದ ಸಾಯಬಾರ್ದು, ಮೃಗಗಳಿಂದ ಸಾಯಬಾರ್ದು, ನಿರ್ಜೀವ ವಸ್ತುಗಳಿಂದ ಸಾಯಬಾರ್ದು, ಸಜೀವ ವಸ್ತುಗಳಿಂದ ನಾನು ಸಾಯಬಾರ್ದು, ದೇವತೆಗಳಿಂದ, ಅಸುರರಿಂದ, ಸರ್ಪಗಳಿಂದ ನನಗೆ ಮರಣ ಬರಬಾರ್ದು. ರಣರಂಗದಲ್ಲಿ ನಾನೇನಾದರೂ ನಿಂತ್ಕೊಂಡ್ರೆ ನನ್ನ ಎದುರಿನಲ್ಲಿ ಯಾವ ಎದುರಾಳಿಗಳು ಕೂಡ ಎದೆ ಉಬ್ಬಿ ನಿಲ್ಲಿಸಬಾರ್ದು. ಸಮಸ್ತ ಲೋಕದ ಏಕಾಧಿಪತ್ಯ ನನಗೇ ಸಿಗಬೇಕು. ಎಲ್ಲ ಲೋಕಪಾಲಕರು ನನ್ನ ಅಧೀನರಾಗಬೇಕು. ಹೀಗೆ ಹಿರಣ್ಯಕಶಿಪು ವರವನ್ನು ಕೇಳ್ತಾನೆ. ಆಗ ಚತುರ್ಮುಖ ಬ್ರಹ್ಮದೇವರು ತಥಾಸ್ತು ಎಂಬುದಾಗಿ ವರವನ್ನು ನೀಡಿ ಅವರು ಅದೃಶ್ಯರಾಗಿದ್ದಾರೆ. ಹೀಗಿರುವಾಗ ಇದೆಲ್ಲವೂ ಕೂಡ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಚಿತ್ತದಂತೆ ಮುಂದೆ ನಡೆಯುವ ಸತ್ಕಾರ್ಯಕ್ಕೋಸ್ಕರ, ಮುಂದೆ ನಡೆಯುವ ನರಸಿಂಹಾವತಾರದ ಉದ್ದೇಶಕ್ಕೋಸ್ಕರ ವರವನ್ನು ನೀಡಿ ಚತುರ್ಮುಖ ಬ್ರಹ್ಮದೇವರು ತಮ್ಮ ಸ್ಥಳಕ್ಕೆ ತಾವು ತೆರಳಿದ್ದಾರೆ. ಅನಂತರ ಆ ಭಗವಂತನ ಇಚ್ಛೆಯಂತೆ ಚತುರ್ಮುಖ ಬ್ರಹ್ಮದೇವರು ವರವನ್ನು ನೀಡಿದ ಮೇಲೆ ಲೋಕ ಎಲ್ಲವೂ ಕೂಡ ಶಾಂತವಾಗಿದೆ. ನರಸಿಂಹದೇವರ ಪ್ರಾದುರ್ಭಾವಕ್ಕೆ ಇಂತಹ ಪೀಠಿಕಾ ರೂಪದ ಕಥೆಯನ್ನು ಚಿಂತಿಸ್ತಾ ಶ್ರೀಕರ ನಾರಾಯಣ ದೇವರ ಪಾದಕಮಲಗಳಲ್ಲಿ ಈ ಚಿಂತನೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದೇ ಶ್ರೀಕರ ನಾರಾಯಣ ದೇವರು ನನ್ನ ಭ್ರೂಮಧ್ಯದಲ್ಲಿ ನೆಲೆಸಿದ್ದಾರೆ, ದೇಹದ ಹೃದಯ ಭಾಗದಲ್ಲಿ ನೆಲೆಸಿದ್ದಾರೆ. ನನ್ನ ಮನೆಯಲ್ಲಿ ಶ್ರೀಕರ ನಾರಾಯಣ ದೇವರ ದಿವ್ಯ ಸಾನ್ನಿಧ್ಯವಿದೆ. ಈ ಎಲ್ಲ ಧ್ಯಾನ ಕುಸುಮವನ್ನು ಶ್ರೀಕರ ನಾರಾಯಣ ದೇವರ ಪಾದಕಮಲಗಳಲ್ಲಿ ಸಮರ್ಪಿಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.